ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PU ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ MCQs ಸಾಲ್ವ್ ಮಾಡೋಣ. ಒಂದು 31 ಕ್ವೆಶನ್ಸ್ ಪ್ರಿಪೇರ್ ಮಾಡಿದ್ದೀನಿ ಗೈಸ್. ಓಕೆ, ಆ 31 ಕ್ವೆಶನ್ಸ್ ಕೂಡ ರಿಲೇಷನ್ಸು ಟಾಪಿಕ್ ಕೂಡ ಇರುತ್ತೆ, ಅದರಲ್ಲಿ ಫಂಕ್ಷನ್ಸ್ ಟಾಪಿಕ್ ಕೂಡ ಇರುತ್ತೆ. ಓವರಾಲ್ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಟಾಪಿಕ್ ಕವರ್ ಆಗುತ್ತೆ. ನಿಮ್ಗಿನ್ನೂ ಅಂದರೆ ಯಾವ ಚಾಪ್ಟರಿಂದ ಎಷ್ಟು ಕ್ವೆಶನ್ಸ್ ಬರುತ್ತೆ, ಇನ್ನೂ ಆ ಥರ ಡೌಟ್ಸ್ ಏನಾದರೂ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ವಿಡಿಯೋ ಲಿಂಕ್ ಕಳಿಸ್ತೀನಿ, ಅದು ನೋಡಿ. ಅದರಲ್ಲಿ ಡೀಟೇಲ್ ಆಗಿ ಸಿಲೆಬಸ್ ಚೇಂಜ್ ಆದಮೇಲೆ ಹೊಸ ಬ್ಲೂ ಪ್ರಿಂಟ್ ಯಾವ ಥರ ಇದೆ, ಯಾವ ಚಾಪ್ಟ್ರಿಂದ ಯಾವ ಥರ ಕ್ವೆಶನ್ಸ್ ಬರುತ್ತೆ, ನಾವು ಯಾವ ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದಂತ ಆ ವಿಡಿಯೋಲಿ ಡೀಟೇಲ್ ಆಗಿರುತ್ತೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಅದು ಕೂಡ ನೋಡಿ. ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಕ್ವೆಶನ್ ನೋಡಿ. ಎ ರಿಲೇಷನ್ ಆರ್ ಇನ್ ಸೆಟ್ ಎ ಇಫ್ ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ ದೆನ್ ಆರ್ ಈಸ್ ಕಾಲ್ಡ್. ಓಕೆ, ಈ ಕ್ವೆಶನ್ ಅರ್ಥ ಮಾಡ್ಕೊಳಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಸೆಟ್ ಎ ಅಲ್ಲಿ 1, 2, 3 ಎಲಿಮೆಂಟ್ಸ್ ಇದಾವೆ. ಅವ್ರೇನು ಹೇಳಿದಾರೆ ಅಂದ್ರೆ ಇಫ್ ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ, ಅಂದ್ರೆ ಈಗ 1 ತಗೊಂಡಿದ್ರೆ ಆ 1 ಅನ್ನೋದು ಎಲ್ಲ ಎಲಿಮೆಂಟ್ಗೂ ರಿಲೇಟೆಡ್ ಆಗಿರುತ್ತೆ. ಅದೇ ತರ 2 ತಗೊಂಡಿದ್ರೆ 2 ಕೂಡ ಎಲ್ಲ ಎಲಿಮೆಂಟ್ಸ್ಗೂ ರಿಲೇಟೆಡ್ ಆಗಿರುತ್ತೆ. ಓಕೆ, ಈಚ್ ಎಲಿಮೆಂಟ್ ಆಫ್ ಎ ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಕೂಡ ಎಲ್ಲ ಎಲಿಮೆಂಟ್ಸ್ಗೂ ರಿಲೇಟೆಡ್ ಆಗಿದ್ರೆ ಅದು ಯಾವ ರಿಲೇಷನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಈ ತರ ಎಲ್ಲ ರಿಲೇಟೆಡ್ ಆಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಎ ಕ್ರಾಸ್ ಎ ಅಂತ. ಎ ಕ್ರಾಸ್ ಎ ಅಂದ್ರೆ ಅದೇನಾಗುತ್ತೆ, ಯೂನಿವರ್ಸಲ್ ರಿಲೇಷನ್ ಆಗುತ್ತೆ. ಓಕೆ, ಈಚ್ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ ದೆನ್ ಆರ್ ಇಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್. ಇನ್ ಕೇಸ್ ಅದೇ ಕ್ವೆಶನ್, ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ನೋ ಎಲಿಮೆಂಟ್ ಆಫ್ ಎ. ಓಕೆ, ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ನೋ ಎಲಿಮೆಂಟ್ ಆಫ್ ಎ ಅಂದ್ರೆ ಯಾವುದಕ್ಕೂ ಆಗಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಅವಾಗ ಎಂಟಿ ರಿಲೇಷನ್ ಆಗುತ್ತೆ. ಬಟ್ ಅದೇ ಎಲ್ಲ ಎಲಿಮೆಂಟ್ಸ್ಗೂ ರಿಲೇಟೆಡ್ ಆಗಿದ್ರೆ ಅದು ಯೂನಿವರ್ಸಲ್ ರಿಲೇಷನ್ ಆಗುತ್ತೆ. ಈಗ ನಾನು ಏನು ಹೇಳಿದ್ದೀನಿ, ಯೂನಿವರ್ಸಲ್ ಮತ್ತು ಎಂಟಿ ಆ ಎರಡು ರಿಲೇಷನ್ಸ್ನ ಬೋತ್ ದಿ ಎಂಟಿ ರಿಲೇಷನ್ ಅಂಡ್ ಯೂನಿವರ್ಸಲ್ ರಿಲೇಷನ್, ಆ ಎರಡು ರಿಲೇಷನ್ಸ್ನ ಸೇರಿ ನಾವು ಏನಂತ ಕರಿಬೋದು ಅಂದರೆ ಟ್ರೈವಲ್ ರಿಲೇಷನ್ಸ್ ಅಂತ ಕರಿತೀವಿ. ಎಂಟಿ ಅಂದರೆ ನಥಿಂಗ್, ಯೂನಿವರ್ಸಲ್ ಮೀನ್ಸ್ ಆಲ್ ಪಾಸಿಬಲ್ ಆರ್ಡರ್ ಪೇರ್ಸ್. ಆ ಎರಡು ರಿಲೇಷನ್ ಸೇರಿ ಏನನ್ಬೇಕು, ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್. Let capital A be the set of all students of a boys school. Okay, boys school andre then the relation R in capital A given by order pair A comma B such that A is a sister of B. Okay, ಅವರೀಗ ಯಾವ ರಿಲೇಷನ್ ಅಂತ ಕೇಳ್ತಿದ್ದಾರೆ. ಜನರಲಿ ನಾವು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಬಗ್ಗೆ ಯೋಚನೆ ಮಾಡಿದ್ರೆ ಫಸ್ಟ್ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಎ ಕಾಮ ಎ ಅನ್ನೋದು ಎಕ್ಸಿಸ್ಟ್ ಆಗ್ಬೇಕು. ಅಂದ್ರೆ ಎ ಇಸ್ ಎ ಸಿಸ್ಟರ್ ಆಫ್ ಎ ಆಗಬೇಕು ಈ ಕೊಟ್ಟಿರೋ ರಿಲೇಷನ್ ಪ್ರಕಾರ. ಬಟ್ ಬಾಯ್ಸ್ ಸ್ಕೂಲ್ ಅಂದ್ರೆ ಅದರಲ್ಲಿ ಸಿಸ್ಟರ್ಸ್ ಯಾರು ಇರಲ್ಲ, ರಿಫ್ಲೆಕ್ಸ್ ಅನ್ನೋದು ಪಾಸಿಬಿಲಿಟಿ ಇಲ್ಲ. ಅದೇ ತರ ಈ ಸಿಮೆಟ್ರಿಗೂ ಟ್ರಾನ್ಸಿಟಿವ್ ಕೂಡ ಆಗಲ್ಲ, ಯಾಕಂದ್ರೆ ಎಂಟಿ ರಿಲೇಷನ್ ಆಗುತ್ತೆ. ಅದು ಕಂಪ್ಲೀಟ್ಲಿ ಆಲ್ ಸ್ಟೂಡೆಂಟ್ಸ್ ಆಫ್ ಎ ಬಾಯ್ಸ್ ಸ್ಕೂಲ್ ಅಂದ್ರೆ ಅದರಲ್ಲಿ ಸಿಸ್ಟರ್ಸ್ ಅನ್ನೋದು ಯಾರು ಬರಲ್ಲ. ಇಟ್ ವಿಲ್ ಬಿಕಮ್ ಎನ್ ಎಂಟಿ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. ಎ ರಿಲೇಷನ್ ಕ್ಯಾಪಿಟಲ್ ಆರ್ ಇನ್ ದಿ ಸೆಟ್ ಎ ಈಸ್ ಕಾಲ್ಡ್ ಎ ರಿಫ್ಲೆಕ್ಸಿವ್ ರಿಲೇಷನ್ ಇಫ್. ಓಕೆ, ನಾನು ಜನರಲ್ ಈಗ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ಗೆ ಕಂಡೀಷನ್ಸ್ ಬರ್ತೇನೆ, ನೀವು ಅದನ್ನು ನೋಡಿ ಆಟೋಮೆಟಿಕ್ ಆಗಿ ನೀವೇ ಸೆಲೆಕ್ಟ್ ಮಾಡ್ಬೋದು ಆಪ್ಷನ್ ಏನಂತ. ರಿಫ್ಲೆಕ್ಸ್ಗೆ ಕಂಡೀಷನ್ ಏನಂದ್ರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ಅಂದ್ರೆ ಇದು ಸೆಟ್, ಇದು ರಿಫ್ಲೆಕ್ಸಿವ್ ಕಂಡೀಷನ್ಗೆ. ಅದೇ ಸಿಮೆಟ್ರಿಕ್ ಕಂಡೀಷನ್ ಇದ್ರೆ ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ. ಅದೇ ಟ್ರಾನ್ಸಿಟಿವ್ ಇದ್ರೆ ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ comma b comma c belongs to r implies a comma c belongs to r for all a comma b comma c belongs to capital A. ರಿಫ್ಲೆಕ್ಸ್ ಗೆ ಒಂದೇ ಎಲಿಮೆಂಟ್ ಆರ್ಡರ್ ಪೇರ್ ಇರಬೇಕು. ಸಿಮೆಟ್ರಿಕ್ ಅಂದ್ರೆ ಆರ್ಡರ್ ಪೇರ್ ಏನಿದ್ರು ಕೂಡ ಅದಕ್ಕೆ ಆಪೋಸಿಟ್ಸ್ ಎಕ್ಸಿಸ್ಟ್ ಆಗಬೇಕು. ಅದೇ ಟ್ರಾನ್ಸಿಟಿವ್ ಅಂದ್ರೆ a comma b and then b continuation b comma c ಇದ್ರೆ then we should have a and c. ಓಕೆ, ಈ ತರ ಇದ್ರೆ ಮಾತ್ರ ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಟ್ರಾನ್ಸಿಟಿವ್ಗೆ ಇನ್ನೊಂದು ಕಂಡೀಷನ್ ಇದೆ, ಅದೇನಂದ್ರೆ ಜನರಲಿ ಈ ಸೆಕೆಂಡ್ ಕಂಡೀಷನ್ ಯಾರು ಮ್ಯಾಕ್ಸಿಮಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೂಡ ಇರಲ್ಲ. ಸೆಕೆಂಡ್ ಕಂಡೀಷನ್ ಏನಂದ್ರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಕಮ ಬಿ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಎ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಂದ್ರೆ ಟ್ರಾನ್ಸಿಟಿವ್ ಅಲ್ಲಿ ಕಂಟಿನ್ಯೂಷನ್ ಇದ್ರೆ ಮಾತ್ರ ಫಸ್ಟ್ ಲಾಸ್ಟ್ ಇರಬೇಕು. ಇನ್ ಕೇಸ್ ಕಂಟಿನ್ಯೂಷನೇ ಸಿಗ್ತಾ ಇಲ್ಲ ಅಂದ್ರೆ ಅದು ಕೂಡ ಟ್ರಾನ್ಸಿಟಿವ್ ಆಗುತ್ತೆ. ಓಕೆ, ಟ್ರಾನ್ಸಿಟಿವ್ಗೆ ಎರಡು ಕಂಡೀಷನ್ಸ್ ಇರುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಕೇಳ್ತಿರೋದೇನು, ಸೆಟ್ ಎ ಇಸ್ ಕಾಲ್ಡ್ ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸ್ ಅಂದ್ರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎವ್ರಿ ಎ ಬಿಲಾಂಗ್ಸ್ ಟು ಎ. ಅಂದ್ರೆ ಒಂದು ಎಕ್ಸಾಂಪಲ್,
ಈಗ ಸೆಟ್ಟಲ್ಲಿ 1 2 3 ಇದ್ರೆ ಈ ಥರ 1 1 2 2 3 3 ಈ ಥರ ಇರಬೇಕು. ಸೊ ಆ ಥರ ಇದ್ದರೆ ಮಾತ್ರ ಅದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಅಂದರೆ ಫಾರ್ ಎವ್ರಿ ಯಾವುದೇ ಎಲಿಮೆಂಟ್ ಇದ್ರೂ ಕೂಡ ಎಲ್ಲದಕ್ಕೂ ಈ ಥರ ಐಡೆಂಟಿ ಎಲಿಮೆಂಟ್ಸ್ ಥರ ಇರಬೇಕು 1 1 2 2 3 3. ಬಟ್ ಸೆಕೆಂಡ್ ಆಪ್ಷನ್ ಕೂಡ ಒಂದೇ ಥರ ಅನಿಸುತ್ತೆ ನಿಮಗೆ, ಬಟ್ ಅದು ಕರೆಕ್ಟ್ ಆಗಲ್ಲ. ಯಾಕಂದರೆ ಅಟ್ಲೀಸ್ಟ್ 1 ಅಂದರೆ 1 ಇಲ್ಲ 2 ಇದ್ದರೆ ಸಾಕಾಗಲ್ಲ. ಫಾರ್ ಎವ್ರಿ, ಓಕೆ, ಫಾರ್ ಎವ್ರಿ ಇದ್ದರೆ ಮಾತ್ರ ಅದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಓಕೆ, ಕ್ವೆಶನ್ಸ್ ಈಸಿಯಾಗೇ ಇರುತ್ತೆ. ಯಾಕಂದರೆ ಈಗ 1 ಮಾರ್ಕ್ ಕ್ವೆಶನ್ಸ್ MCQs ಆಗಿರೋದ್ರಿಂದ ಸೊ ಅಷ್ಟು ಡಿಫಿಕಲ್ಟ್ ಕೂಡ ಕೊಡಲ್ಲ. ಯಾಕಂದರೆ ಇನ್ನು ಮುಂದೆ ನಿಮಗೆ KCET ಎಕ್ಸಾಮ್ ಅಂತೂ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಕ್ವೆಶನ್ಸ್ ಕೊಡ್ತಾರೆ. ಈ ಬೋರ್ಡ್ ಎಕ್ಸಾಮ್ಗೆ 1 ಮಾರ್ಕ್ ಕ್ವೆಶನ್ಸು ತುಂಬ ಈಸಿ ಕ್ವೆಶನ್ಸೇ ಕೊಡ್ತಾರೆ. ಬಟ್ ನೀವೇನಂದರೆ ಅದರಲ್ಲಿರೋ ಟೆಕ್ಸ್ಟ್ ಬುಕ್ಕಲ್ಲಿರೋ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿ ಕಲಿಬೇಕು. ಲೈಕ್ ಕಾನ್ಸೆಪ್ಟ್ ವೈಸ್ ರಿಲೇಷನ್ಸಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇರುತ್ತೆ, ಫಂಕ್ಷನ್ಸಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇರುತ್ತೆ, ಅದು ರಿಲೇಟೆಡ್ ಫಾರ್ಮುಲಾಸ್ ಕಲಿದ್ರೆ 1 ಮಾರ್ಕ್ಸ್ ಅಟೆಂಡ್ ಮಾಡೋದು ಈಸಿ. ಓಕೆ, a relation R in the set 1 2 3 given by 1 1 2 2 3 3 1 2 2 1 1 3 then R is. ಓಕೆ, ಸೊ ಸೆಟ್ ಕೊಟ್ಟಿದ್ದಾರೆ, ಸೆಟ್ಟೇ ಮೇನ್ ನಮಗೆ. ಓಕೆ, ಸೊ ಸೆಟ್ ನೋಡಿ ಅದ್ರ ಮೇಲೆ ನೆಕ್ಸ್ಟ್ ಯಾವ ರಿಲೇಷನ್ ಅಂತ ಅನ್ನೋದು ನಾವು ನೋಡಬೇಕು. ಸೊ ಫಸ್ಟ್ ಆಫ್ ಆಲ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸ್ಟಿವ್ ಒಂದೊಂದು ಚೆಕ್ ಮಾಡೋಣ. ಈಗ ಫಸ್ಟ್ ಸೆಟ್ 1 2 3 ಕೊಟ್ಟಿದ್ರೆ ಅದು ರಿಫ್ಲೆಕ್ಸಿವ್ ಆಗಬೇಕಂದ್ರೆ 1 1 2 2 3 3 ಆ ಎಲಿಮೆಂಟ್ಸ್ ಇರಬೇಕು. ಸೊ ಇದೆಲ್ಲ 1 1 2 2 3 3 ಇದೆ. ಸೊ ಅದು ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಇಲ್ಲ ಅಂದ್ರೂ ಪರವಾಗಿಲ್ಲ, 1 1 2 2 3 3 ಇದ್ರೆ ಅದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಸಿಮೆಟ್ರಿಕ್ ಆಗಬೇಕಂದ್ರೆ ಇದರಲ್ಲಿ ಯಾವುದೇ ಆರ್ಡರ್ ಪೇರ್ ಇದ್ರೂ ಕೂಡ ಅದಕ್ಕೆ ಆಪೋಸಿಟ್ಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ 1 1ಗೂ 2 2ಗೂ 3 3 ಚೆಕ್ ಮಾಡೋದು ಬೇಕಿಲ್ಲ, ಯಾಕಂದ್ರೆ ಅದು ಆಪೋಸಿಟ್ ಕೂಡ ಅದೇ ಆಗುತ್ತೆ. ಬಟ್ ಈಗ ಈ ತರ ಡಿಫ್ರೆಂಟ್ ಇದ್ರೆ 1 2 ಇದ್ರೆ ಅದಕ್ಕೆ ಏನಿರಬೇಕು ಆಪೋಸಿಟ್ 2 1 ಇದೆ ಅಲ್ವಾ. ಬಟ್ ನೆಕ್ಸ್ಟ್ ಅದೇ 1 3ಗೂ ಆಪೋಸಿಟ್ ಇಲ್ಲ. ಕೆಲವೊಬ್ರು ಏನ್ ಅನ್ಕೊಂತಾರೆ ಅಂದ್ರೆ ಈ ತರ ನೋಡಿ 1 2ಗೆ 2 1 ಇದೆಲ್ಲ ಡೈರೆಕ್ಟ್ಲಿ ಸಿಮೆಟ್ರಿಕ್ ಅಂತ ಅನ್ಕೊಂತಾರೆ. ಅಂದ್ರೆ ಕೆಲವೊಂದು ಆರ್ಡರ್ ಪೇರ್ ಸ್ಯಾಟಿಸ್ಫೈ ಆಗಿದ್ರೆ ಅಷ್ಟೇ ಸಾಕಾಗಲ್ಲ, ಅದು ಥ್ರೂಔಟ್ ರಿಲೇಷನ್ ಅಲ್ಲಿ ಏನೇ ಆರ್ಡರ್ ಪೇರ್ ಇದ್ರೂ ಕೂಡ ಎಲ್ಲದಕ್ಕೂ ಆಪೋಸಿಟ್ಸ್ ಇರಬೇಕು. ಸೊ ಇಲ್ಲಿ 1 3 ಇದೆ, 3 1 ಇಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಅಂದ್ರೆ ಈ ತರ 1 2 2 1 ಕಂಟಿನ್ಯೂಷನ್ ಇದ್ರೆ ಏನಿರಬೇಕು ಫಸ್ಟ್ ಲಾಸ್ಟ್, ಅಂದ್ರೆ 1 1 ಇರಬೇಕು ಇದೆ. ನೆಕ್ಸ್ಟ್ 1 3 ಇದೆ, ಬಟ್ 3 ಇಂದ ಕಂಟಿನ್ಯೂಷನ್ ಯಾವುದಿಲ್ಲ. ಓಕೆ, ಅದು ಓಕೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 2 1 ಇದೆ, 1 3 ಇದೆ. 2 1 1 3 ಅಂದ್ರೆ 1 ಕಂಟಿನ್ಯೂಷನ್ ಇದೆ. ಸೊ ಅವಾಗ ಏನಿರಬೇಕು 2 3 ಎಕ್ಸಿಸ್ಟ್ ಆಗಬೇಕು ಅಲ್ವಾ. ಸೊ 2 3 ಇದೆನಾ, 2 3 ಇಲ್ಲ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಅಂದ್ರೆ ನಮಗೆ ರಿಫ್ಲೆಕ್ಸಿವ್ ಅಷ್ಟೇ ಆಗುತ್ತೆ, ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಎ ರಿಲೇಷನ್ ಆರ್ ಇನ್ ದಿ ಸೆಟ್ 1 2 3 given by R is equal to set 1 2 2 1. ಸೊ ರಿಫ್ಲೆಕ್ಸ್ಗೆ ಏನಂತ ಡಿಸ್ಕಸ್ ಮಾಡಿದ್ವಿ ಇಲ್ಲಿ. ರಿಫ್ಲೆಕ್ಸಿವ್ ಅಂದ್ರೆ ಈ ತರ ಸೆಟ್ ಅಲ್ಲಿ ಏನೇ ಎಲಿಮೆಂಟ್ಸ್ ಇದ್ರು ಕೂಡ ಈ ತರ ರಿಫ್ಲೆಕ್ಸಸ್ ಎಲಿಮೆಂಟ್ಸ್ ಇರಬೇಕು. ಸೊ ಅದೇ ತರ ಇದ್ರಲ್ಲಿ ಕೂಡ ಸೆಟ್ ಏನು 1 2 3 ಅಂದ್ರೆ ಫಸ್ಟ್ ಆಫ್ ಆಲ್ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಯಾವ ತರ ಇರಬೇಕು 1 1 2 2 3 3 ಇದರಲ್ಲಿ ಇರಬೇಕು, ಇಲ್ಲಲ್ವಾ. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್ ನೋಡಿ, ಎರಡೇ ಆರ್ಡರ್ ಪೇರ್ ಇದೆ, ಬಟ್ ಎರಡಕ್ಕೂ ಕೂಡ ಆಪೋಸಿಟ್ಸ್ ಇದೆ. ಲೈಕ್ 1 2 2 1. ಸೊ ಈ ತರ ಆಪೋಸಿಟ್ಸ್ ಇದ್ರೆ ಅದು ನಮಗೆ ಸಿಮೆಟ್ರಿಕ್ ಆಗುತ್ತೆ. ಬಟ್ ಕೆಲವೊಬ್ರು ಇನ್ನೂ ಏನು ಥಿಂಕ್ ಮಾಡ್ತಾರೆ ಅಂದ್ರೆ ಈ ಎರಡು ಅಷ್ಟೇ ಇದೆ, ಇನ್ನು 1 3 3 1 ಇಲ್ಲ. ಸೊ ಈ ತರ ಥಿಂಕ್ ಮಾಡ್ತಾರೆ. ಸೊ ಈ ತರ ನಾವು ಎಕ್ಸ್ಟ್ರಾ ಏನು ಥಿಂಕ್ ಮಾಡೋದು ಬೇಕಿಲ್ಲ. ರಿಲೇಷನ್ ಅಲ್ಲಿ ಇರೋ ಆರ್ಡರ್ ಪೇರ್ಸ್ಗೆ ಮಾತ್ರ ಅದಕ್ಕೆ ಆಪೋಸಿಟ್ ಇದ್ರೆ ಸಾಕು, ಬೇರೆ ಎಕ್ಸ್ಟ್ರಾ ಇನ್ನೂ ಏನಿರ್ಬೋದು ಆ ತರ ಏನು ಥಿಂಕ್ ಮಾಡೋದು ಬೇಕಿಲ್ಲ ಸಿಮೆಟ್ರಿಕಲ್. ಸೊ ಸಿಮೆಟ್ರಿಕ್ ಆಪೋಸಿಟ್ಸ್ ಇದ್ರೆ ಸಾಕು. ಸೊ ವಿ ಆರ್ ಹ್ಯಾವಿಂಗ್, ಸೊ ಇಟ್ ಈಸ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡಿದ್ರೆ, ಟ್ರಾನ್ಸಿಟಿವ್ ಅಂದ್ರೆ ಏನು ಕಂಟಿನ್ಯೂಷನ್ಸ್ ಇದ್ರೆ ಫಸ್ಟ್ ಲಾಸ್ಟ್ ಇರಬೇಕು. ಅಂದ್ರೆ ಈಗ 1 2 ಇದೆ, 2 1 ಇದೆ, ಈಗ ಏನಿರಬೇಕು ಫಸ್ಟ್ ಲಾಸ್ಟ್ ಅಂದ್ರೆ 1 1 ಅನ್ನೋದು ಎಕ್ಸಿಸ್ಟ್ ಆಗಬೇಕು, ಬಟ್ ಇಲ್ಲ ಅಲ್ವಾ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ನೆಕ್ಸ್ಟ್ ಕ್ವೆಶನ್. ಎ ರಿಲೇಷನ್ ಆರ್ ಇನ್ ದಿ ಸೆಟ್ 1 2 3 ಗಿವೆನ್ ದಟ್ ಆರ್ ಇಸ್ ಈಕ್ವಲ್ ಟು ಸೆಟ್ 1 2 2 1 ಅಂಡ್ ದೆನ್ ಸೆಟ್ 1 1. ಸೊ ಫಸ್ಟ್ ಇದೇ ತರ ರಿಫ್ಲೆಕ್ಸ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಈ ತರ ಚೆಕ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ MCQs ಅಲ್ಲಿ. ಸೊ ರಿಫ್ಲೆಕ್ಸ್ ಅಂದ್ರೆ ಏನು 1 1 2 2 3 3 ಇರಬೇಕು, ಇಲ್ಲ. ನೆಕ್ಸ್ಟ್ ಸಿಮೆಟ್ರಿಕ್ ಅಂದ್ರೆ ಏನು ಆಪೋಸಿಟ್ಸ್ ಇರಬೇಕು. 1 2ಗೆ 2 1, 2 1ಗೆ 1 2 1. ಸೊ ಇದು ಸಿಮೆಟ್ರಿಕ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಕಂಡೀಷನ್ ನೋಡಿದ್ರೆ ಏನು ಕಂಟಿನ್ಯೂಷನ್ಸ್ ಇರಬೇಕು. ಸೊ ಜನರಲಿ ಎಲ್ಲರೂ ಈ ಕ್ವೆಶನ್ ಅಲ್ಲಿ ಏನ್ ತಪ್ಪು ಮಾಡ್ತಾರೆ ಅಂದ್ರೆ 1 2 ಇದೆ ಸರ್, 2 1 ಇದೆ ಸರ್, ನೀವು ಹೇಳ್ದಂಗೆ ಕಂಟಿನ್ಯೂಷನ್ ಇದೆ ಅಂದ್ರೆ ಏನು 1 1 ಚೆಕ್ ಮಾಡಬೇಕು. 1 1 ಇದೆ ಅಲ್ವಾ, 1 1 ಕೂಡ ಇದೆ.
ಅಂದರೆ ಏನು ಅನ್ಕೊಂತಾರೆ, ಟ್ರಾನ್ಸ್ ಟು ಅಂತ ಅನ್ಕೊಂತಾರೆ. ಬಟ್ ಈ ಥರ ಅಷ್ಟೇ ಅಲ್ಲ, ಈಗ ಫಸ್ಟ್ ಎಲಿಮೆಂಟ್ನ ಚೆಕ್ ಮಾಡಿದ್ವಿ 1, 2 ಕಂಟಿನ್ಯೂಷನ್ ಇದೆನಾ ಇಲ್ಲ ಅಂತ. ಅದೇ ಥರ ನಾವು ಸೆಕೆಂಡ್ ಎಲಿಮೆಂಟ್ ಕೂಡ ಚೆಕ್ ಮಾಡ್ಬೇಕು. ಸೆಕೆಂಡ್ ಎಲಿಮೆಂಟ್ ಏನು 2, 1. ಈಗ 1 ಕಂಟಿನ್ಯೂಷನ್ ಏನಾದರೂ ಇದೆನಾ, ಇದೆ. ಅದೇನು 1, 2 ಅಂದರೆ 1 ಕಂಟಿನ್ಯೂಷನ್ ಇದೆ. ಇವಾಗ ಏನು ಚೆಕ್ ಮಾಡಬೇಕು, ಇವಾಗ 2, 2 ಚೆಕ್ ಮಾಡಬೇಕು. ಬಟ್ 2, 2 ಇಲ್ಲ ತಾನೆ, ಸೊ ಇಟ್ ಈಸ್ ನಾಟ್ ಟ್ರಾನ್ಸ್ ಟು. ಅರ್ಥ ಆಯ್ತಾ? ಈಗ ಸಿಮೆಟ್ರಿ ಟ್ರಾನ್ಸ್ ಟುಗೆ 1, 2 ಚೆಕ್ ಮಾಡಿದ್ರೆ 2 ಇಂದ ಕಂಟಿನ್ಯೂಷನ್ ಏನಿದೆನಾ ನೋಡ್ಬೇಕು. ಇದೆ, ಓಕೆ, ಅಂದರೆ ಇದು ಓಕೆ. ಅದೇ ಥರ ನೆಕ್ಸ್ಟ್ 2, 1 ಚೆಕ್ ಮಾಡಬೇಕು. 2, 1 ಅಂದರೆ 1 ಇಂದ ಏನು ಕಂಟಿನ್ಯೂಷನ್ ಇದೆನಾ ಅಂತ. ಸೊ 1 ಇಂದ ಕಂಟಿನ್ಯೂಷನ್ ಇಲ್ಲ, ಸೊ ಇಟ್ ಈಸ್ ನಾಟ್ ಟ್ರಾನ್ಸ್ ಟು ಆಗುತ್ತೆ. ಅಂದರೆ ಔಟ್ ಆಫ್ 3 ಓನ್ಲಿ ಸಿಮೆಟ್ರಿಕ್ ಅಷ್ಟೇ ಆಗುತ್ತೆ. ಸೊ ಆಪ್ಷನ್ ಬಿ ನೋಡಿದ್ರೆ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸ್ ಟು ಆಗುತ್ತೆ. ಸೊ ಇನ್ನೊಂದು ನಿಮಗೆ ಫೆಚಿಂಗ್ ಏನಂದರೆ, ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟ್ರಿಂದ ಟೋಟಲ್ 2 MCQs ಬರುತ್ತೆ. ಆ 2 MCQs ಏನಂದರೆ, ಒಂದು ರಿಲೇಷನ್ಸ್ ಟಾಪಿಕಿಂದ ಕೊಡ್ತಾರೆ, ಇನ್ನೊಂದು ಫಂಕ್ಷನ್ಸ್ ಟಾಪಿಕಿಂದ ಕೊಡ್ತಾರೆ. ಸೊ ನೀವು ಆರಾಮಾಗಿ ಔಟ್ ಆಫ್ 15 MCQs ಅಲ್ಲಿ 2 ಕ್ವೆಶನ್ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಒಂದು ರಿಲೇಷನ್ಸ್ ಸೇಮ್ ಇದೇ ಥರ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸ್ ಟು ಕಂಡೀಷನ್ಸ್ ನೆನಪಿದ್ರೆ ಬರಿಬೋದು. ಇನ್ನೊಂದು ಫಂಕ್ಷನ್ಸ್. ಓಕೆ, ಕ್ವೆಶನ್ ನಂಬರ್ 8. ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದಿ ಸೆಟ್ 1, 2, 3, 4 ಗಿವೆನ್ ಬೈ. ಈ ಥರ ಒಂದು ರಿಲೇಷನ್ ಕೊಟ್ಟಿದ್ದಾರೆ, ಚೂಸ್ ದಿ ಕರೆಕ್ಟ್ ಆನ್ಸರ್. ಮತ್ತೆ ರಿಫ್ಲೆಕ್ಸು, ಸಿಮೆಟ್ರಿಕ್, ಟ್ರಾನ್ಸ್ ಟು ಚೆಕ್ ಮಾಡಬೇಕು. ಸೊ ಈ ಕ್ವೆಶನ್ನ ನೀವು ಒಂದು 2 ಸೆಕೆಂಡ್ಸ್ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಸೊ ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕಂದ್ರೆ ಸೇಮ್ ಎಲಿಮೆಂಟ್ಸ್ ಇರಬೇಕಲ್ಲ, 1, 1, 2, 2, 3, 3, 4, 4 ಇದಾವ. ಫಸ್ಟ್ ಅದು ಚೆಕ್ ಮಾಡ್ಕೋಬೇಕು. 1, 1, 2, 2, 3, 3 ಅಂಡ್ ದೆನ್ 4, 4 ಅಂದರೆ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಎಕ್ಸ್ಟ್ರಾ ಬೇರೆ ಏನಿದ್ರು ಕೂಡ ಪರವಾಗಿಲ್ಲ. ನೆಕ್ಸ್ಟ್ ಸಿಮೆಟ್ರಿಕ್ ಅಂದರೆ ಇರೇ ಆರ್ಡರ್ ಪೇರ್ಸ್ಗೆ ಆಪೋಸಿಟ್ಸ್ ಇದಾವ. ಈಗ 1, 2 ಇದೆ ಅಂದರೆ ಏನಿರಬೇಕು, 2, 1 ಇಲ್ಲ ಅಂದರೆ ಇದು ಸಿಮೆಟ್ರಿಕ್ ಆಗಲ್ಲ. ನೆಕ್ಸ್ಟ್ ಈಗ ಟ್ರಾನ್ಸ್ ಟುಗೆ ಏನು ಕಂಟಿನ್ಯೂಷನ್ಸ್ ಇದ್ರೆ ಫಸ್ಟ್ ಲಾಸ್ಟ್ ಚೆಕ್ ಆಗಬೇಕು. ಓಕೆ, ಸೊ ನೋಡೋಣ. 1, 2 ಇದೆ, 2 ಕಂಟಿನ್ಯೂಷನ್ ಏನಾದರೂ ಇದೆನಾ, ಇಲ್ಲ ಅಂದರೆ ಇದು ಓಕೆ. ನೆಕ್ಸ್ಟ್ 1, 3 ಚೆಕ್ ಮಾಡಿ. 1, 3 ಕಂಟಿನ್ಯೂಷನ್ ಏನಿದೆ, 3, 2 ಇದೆ ಅಂದರೆ ಏನಿರಬೇಕು, ಇವು ಕಂಟಿನ್ಯೂಷನ್ ಇದ್ರೆ ಏನಿರಬೇಕು, 1, 2 ಇರಬೇಕು. 1, 2 ಇದೆನಾ, ಇದೆ ಅಂದರೆ ಇದು ಕೂಡ ಓಕೆ. ನೆಕ್ಸ್ಟ್ 3, 2 ಚೆಕ್ ಮಾಡಬೇಕು. ಸೊ 3, 2ಗೆ ಕಂಟಿನ್ಯೂಷನ್ ಏನಾದರೂ ಇದೆನಾ, ಏನಿಲ್ಲ. ಸೊ ಇದು ಕೂಡ ಟ್ರಾನ್ಸ್ ಟು. ಕಂಟಿನ್ಯೂಷನ್ ಇದ್ರೆ ಈ ಥರ 1, 2 ಈ ಥರ ಇರಬೇಕು. ಕಂಟಿನ್ಯೂಷನ್ ಏನಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಅಂದರೆ ಇದು ಯಾವ ರಿಲೇಷನ್ ಆಗುತ್ತೆ, ರಿಫ್ಲೆಕ್ಸು ಮತ್ತು ಟ್ರಾನ್ಸ್ ಟು. ಚೆಕ್ ಮಾಡಿ, ರಿಫ್ಲೆಕ್ಸ್ ಆ್ಯಂಡ್ ಟ್ರಾನ್ಸ್ ಟು ಬಟ್ ನಾಟ್ ಸಿಮೆಟ್ರಿಕ್. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸೆಲ್ಫಿಶ್ ಆಗಿರಬೇಡಿ. ಇನ್ನೊಂದು, ಇವಾಗ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಯಾವುದೇ ಚಾರ್ಜಸ್ ಇರಲ್ಲ, ನಿಮಗೆ ಫ್ರೀ ಆಗುತ್ತೆ. ಸೊ ಬೋರ್ಡ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗೋ ತನಕ, ನಾಟ್ ಓನ್ಲಿ ಬೋರ್ಡ್ ಎಕ್ಸಾಮ್ಸ್, KCT ಎಕ್ಸಾಮ್ ಕಂಪ್ಲೀಟ್ ಆಗೋ ತನಕ ನಿಮಗೆ ಯೂಸ್ಫುಲ್ ಆಗಿ ಚಾಪ್ಟರ್ ವೈಸ್ ವೀಡಿಯೋಸ್ ಆಗಲಿ, ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಆಗಲಿ, ಸೊ ಎಲ್ಲದೂ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀನಿ. ನೀವು ನನ್ನ ಚಾನಲ್ ಫಾಲೋ ಆಗಿರಿ, ಆಟೋಮೆಟಿಕ್ಲಿ ಯು ವಿಲ್ ಗೆಟ್ ವೆರಿ ಗುಡ್ ಸ್ಕೋರ್. ನೆಕ್ಸ್ಟ್ ಕ್ವೆಶನ್. ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದಿ ಸೆಟ್ ಎನ್ ಗಿವೆನ್ ಬೈ ಆರ್ ಈಸ್ ಈಕ್ವಲ್ ಟು ಆರ್ಡರ್ ಪೇರ್ ಎ ಕಾಮ ಬಿ, ಎ ಈಸ್ ಈಕ್ವಲ್ ಟು ಬಿ ಮೈನಸ್ 2 ವೇರ್ ಬಿ ಗ್ರೇಟರ್ ದೆನ್ 6. ಅಂದರೆ ಬಿ ಏನು ತಗೋಬೇಕು, ಗ್ರೇಟರ್ ದೆನ್ 6 ವ್ಯಾಲ್ಯೂ ತಗೋಬೇಕು. ಬಟ್ ಎ ವ್ಯಾಲ್ಯೂ ಏನು, ಗ್ರೇಟರ್ ದೆನ್ 6 ಅಂದರೆ ಬಿ. ಫಾರ್ ಎಕ್ಸಾಂಪಲ್ ಬಿ ವ್ಯಾಲ್ಯೂಸ್ ಏನಾಗುತ್ತೆ, 7, 8, 9 ಈ ಥರ ಆಗುತ್ತೆ. ಬಟ್ ಆರ್ಡರ್ ಪೇರ್ ಎ ಏನು, ಎ ಈಸ್ ಈಕ್ವಲ್ ಟು ಬಿ ಮೈನಸ್ 2 ಅಂತ. ಅಂದರೆ ಬಿ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ವ್ಯಾಲ್ಯೂಸ್ ಬರುತ್ತೆ. ಸೊ ಅದರಲ್ಲಿರೇ ಒನ್ ಆಫ್ ದ ಆರ್ಡರ್ ಪೇರ್ ಏನಂತ ನಾವು ಕಂಡುಹಿಡಬೇಕು. ಸೊ ಈಗ ಬಿ ಗ್ರೇಟರ್ ದೆನ್ 6 ಅಂದರೆ 7, 8, 9, 10 ಈ ಥರ ನ್ಯಾಚುರಲ್ ನಂಬರ್ಸ್ ಆಗ್ಬೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಿನ 7 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, 7 ಮೈನಸ್ 2 ಎ ವ್ಯಾಲ್ಯೂ 5 ಆಗುತ್ತೆ. ಸೊ ಅದು ಆರ್ಡರ್ ಪೇರ್ ಇಲ್ಲ. ನೆಕ್ಸ್ಟ್ ಬಿ ವ್ಯಾಲ್ಯೂ 8 ತಗೊಂಡಿದ್ರೆ 8 ಮೈನಸ್ 2 6 ಆಗುತ್ತೆ. ಅಂದರೆ ಬಿ 8 ಅಂದರೆ ಎ 6, 6, 8. ಸೊ ಆರ್ಡರ್ ಪೇರ್ ಅನ್ನೋದು ಈ ಕಡೆ ಇದೆ. ಸೊ ಆ ಥರ ಚೆಕ್ ಮಾಡ್ಕೊಳ್ಳಿ. ಕಂಡೀಷನ್ ಕೊಡ್ತಾರೆ, ಯಾವ ವ್ಯಾಲ್ಯೂಸ್ ತಗೋಬೇಕು. ಓಕೆ, ಗ್ರೇಟರ್ ದೆನ್ ಲೆಸ್ ದೆನ್ ಈ ಥರ ಕನ್ಸಿಡರ್ ಮಾಡಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್. Consider the non-empty set consisting of children in a family and a relation R defined by A or B, where A is a brother of B. Okay, reflexive, symmetric, trans to more conditions ತಗೋಬೇಕು. ಸೊ ರಿಫ್ಲೆಕ್ಸಿವ್ ಅಂದರೆ ಏನು, ಎ ಕಾಮ ಎ ಎಕ್ಸಿಸ್ಟ್ ಆಗಬೇಕು. ಅಂದರೆ
ಎ ಇಸ್ ಎ ಬ್ರದರ್ ಆಫ್ ಬಿ ಅಂದ್ರೆ ಸೇಮ್ ಎಲಿಮೆಂಟ್ ತಗೋಬೇಕು. ಈಗ ಒನ್ ಪರ್ಸನ್ ತಗೊಂಡಿದ್ರೆ ಕಂಡೀಷನ್ ಏನಾಗಬೇಕಂದ್ರೆ ಬ್ರದರ್ ಆಫ್ ಆಗ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಎ ತಗೊಂಡಿದ್ರೆ ಎ ಇಸ್ ಎ ಬ್ರದರ್ ಆಫ್ ಎ, ಅವ್ರಿಗೆ ಬ್ರದರ್ ಆಗಲ್ಲ ಅಲ್ವಾ, ಸೊ ಇದು ರಿಫ್ಲೆಕ್ಸ್ ಅನ್ನೋದು ಸ್ಯಾಟಿಸ್ಫೈ ಆಗಲ್ಲ. ಸೊ ಬ್ರದರ್ ಆಫ್ ಬಿ ಆಗಲಿ ಸಿಸ್ಟರ್ ಆಫ್ ಬಿ ಆಗಲಿ ಈ ಥರ ಏನೇ ಕೊಟ್ಟಿದ್ರು ಕೂಡ ರಿಫ್ಲೆಕ್ಸ್ ಅನ್ನೋದು ಆಗಲ್ಲ. ನೆಕ್ಸ್ಟ್ ಸಿಮೆಟ್ರಿಕ್ ಅಂದರೆ ಇಫ್ ಎ ಇಸ್ ಎ ಬ್ರದರ್ ಆಫ್ ಬಿ, ಓಕೆ, ಎ ಇಸ್ ಎ ಬ್ರದರ್ ಆಫ್ ಬಿ ಇಂಪ್ಲೈಸ್ ಬಿ ಈಸ್ ಆಲ್ಸೋ ಬ್ರದರ್ ಆಫ್ ಎ ಆಗಬೇಕು. ಆ ಥರ ಆಗಿದ್ರೆ ಅವಾಗ ಮಾತ್ರ ಸಿಮೆಟ್ರಿಕ್ ಆಗುತ್ತೆ. ಈ ಕಡೆ ಏನು ಹೇಳಿದ್ದಾರೆ ಅಂದರೆ ಚಿಲ್ಡ್ರನ್ ಇನ್ ಎ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಚಿಲ್ಡ್ರನ್ ಇನ್ ಎ ಫ್ಯಾಮಿಲಿ ಅಂದರೆ ಅವರು ಬಾಯ್ ಇರ್ಬೋದು, ಗರ್ಲ್ ಕೂಡ ಇರ್ಬೋದು. ಈಗ ಫಸ್ಟ್ ಕಂಡೀಷನ್ ಏನಂದರೆ ಎ ಈಸ್ ಎ ಬ್ರದರ್ ಆಫ್ ಬಿ. ಎ ಈಸ್ ಎ ಬ್ರದರ್ ಆಫ್ ಬಿ ಅಂದರೆ ಎ ಅವರು ಬಾಯ್ ಆಗ್ತಾರೆ ಕಂಪಲ್ಸರಿ, ಓಕೆ, ಬಿಕಾಸ್ ಎ ಈಸ್ ಎ ಬ್ರದರ್ ಆಫ್ ಬಿ ಅಂದರೆ. ಈಗ ಬಿ ಏನಾಗಬೇಕು, ಬಿ ಬಾಯ್ ಕೂಡ ಆಗ್ಬೋದು ಇಲ್ಲ ಗರ್ಲ್ ಕೂಡ ಆಗ್ಬೋದು. ಬಾಯ್ ಆಗಿದ್ರು ಕೂಡ ಎ ಈಸ್ ಎ ಬ್ರದರ್ ಆಫ್ ಬಿ ಆಗ್ಬೋದು, ಗರ್ಲ್ ಆಗಿದ್ರು ಕೂಡ ಎ ಈಸ್ ಎ ಬ್ರದರ್ ಆಫ್ ದಿಸ್ ಗರ್ಲ್ ಆಗ್ಬೋದು. ಬಟ್ ಅದೇ ಸಿಮೆಟ್ರಿಕ್ ಅಂದ್ರೆ ಏನು, ಆಪೋಸಿಟ್ ಕೂಡ ಸ್ಯಾಟಿಸ್ಫೈ ಆಗಬೇಕು. ಇನ್ ಕೇಸ್ ಬಿ ಅವರು ಬಾಯ್ ಆಗಿದ್ರೆ ಮಾತ್ರ ಬಾಯ್ ಇಸ್ ಎ ಬ್ರದರ್ ಆಫ್ ಬಾಯ್ ಆ ಥರ ಹೇಳ್ಬೋದು. ಬಟ್ ಅದೇ ಇನ್ ಕೇಸ್ ಬಿ ಅನ್ನೋದು ಅವ್ರ ಸಿಸ್ಟರ್ ಆಗಿದ್ರೆ ದೆನ್ ದಿಸ್ ಗರ್ಲ್ ಈಸ್ ಎ ಬ್ರದರ್ ಆಫ್ ಬಿ. ಸೊ ರಿಫ್ಲೆಕ್ಸ್ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಅದು ಸಿಮೆಟ್ರಿಕ್ ಕೂಡ ಆಗಲ್ಲ. ಅರ್ಥ ಆಯ್ತಾ? ಸೊ ಅವರು ಬಿಗೆ ಬ್ರದರ್ ಆಗಿದ್ರೆ ಬಿ ಬಾಯ್ ಆಗಿದ್ರೆ ಮಾತ್ರ ಮತ್ತೆ ಬ್ರದರ್ ಆಗ್ತಾರೆ, ಇಲ್ಲಾಂದ್ರೆ ಸಿಸ್ಟರ್ ಆಗ್ತಾರಲ್ಲ. ಸೊ ಅದಕ್ಕೆ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ನೆಕ್ಸ್ಟ್ ಒನ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದರೆ ಎ ಈಸ್ ಎ ಬ್ರದರ್ ಆಫ್ ಬಿ, ಓಕೆ, ಅಂದರೆ ಎ ಕಂಪಲ್ಸರಿ ಬಾಯ್. ನೆಕ್ಸ್ಟ್ ಬಿ ಈಸ್ ಎ ಬ್ರದರ್ ಆಫ್ ಸಿ ಅಂತ ಅನ್ಕೊಳ್ಳಿ, ಬಿ ಕೂಡ ಬಾಯ್ ಅಲ್ವಾ, ದೆನ್ ಎ ಈಸ್ ಆಲ್ಸೋ ಬ್ರದರ್ ಆಫ್ ಸಿ. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ, ಸಿಮೆಟ್ರಿಕ್ ಆಗೋದಿಲ್ಲ, ಟ್ರಾನ್ಸಿಟಿವ್ ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ. ಸೊ ಆಪ್ಷನ್ ನೋಡಿದರೆ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಕ್ವೆಶನ್, if a relation R on the set 1, 2, 3 is defined by R is equal to set 1, 2. ಸೊ ಇದು ಈಸಿಯಾಗಿ ನೀವು ಚೆಕ್ ಮಾಡ್ಬೋದು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್. ಸೊ 1, 1, 2, 2, 3, 3 ಇಲ್ಲ, ರಿಫ್ಲೆಕ್ಸಿವ್ ಇಲ್ಲ, ಸಿಮೆಟ್ರಿಕ್ ಅಂದರೆ 1, 2 ಇದೆ, 2 ಅದಕ್ಕೆ ಆಪೋಸಿಟ್ ಇಲ್ಲ, ಸೊ ಸಿಮೆಟ್ರಿಕ್ ಆಗೋದಿಲ್ಲ. ಸೊ ಟ್ರಾನ್ಸಿಟಿವ್ ಅಂದರೆ 1, 2 ಆರ್ಡರ್ ಪೇರ್ ಅಷ್ಟೇ ಇದೆ. ಬಟ್ ಟ್ರಾನ್ಸಿಟಿವ್ ಅಂದರೆ ಏನು, ಕಂಟಿನ್ಯೂಷನ್ಸ್ ಇಡಬೇಕು. ಇನ್ ಕೇಸ್ ಕಂಟಿನ್ಯೂಷನ್ 2, ಸಮಥಿಂಗ್ ಯಾವುದು ಇಲ್ಲ ಅಲ್ವಾ, ಸೊ ದೆನ್ ಇಟ್ ಈಸ್ ಟ್ರಾನ್ಸಿಟಿವ್. ಹೇಳಿದ್ನಲ್ಲ ಕಂಡೀಷನ್ಸ್, ಇನ್ನೊಂದ್ಸಲ ತೋರಿಸೋಣ. ಕಂಡೀಷನ್ಸ್ ನೋಡಿ, ಟ್ರಾನ್ಸಿಟಿವ್ ಅಂದರೆ ಎ ಬಿ ಬಿ ಸಿ ಇದ್ರೆ ಎ ಸಿ ಇರಬೇಕು, ಕಂಟಿನ್ಯೂಷನ್ ಇದ್ರೆ ಇರಬೇಕು, ಕಂಟಿನ್ಯೂಷನ್ ಇಲ್ಲ ಅಂದ್ರೂ ಕೂಡ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಇನ್ ಕೇಸ್ ಯಾವಾಗಾದ್ರೂ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಲ್ಲಾಗಲಿ 2 ಮಾರ್ಕ್ಸ್ ಆ ಥರ ಏನಾದರೂ ಗಿವೆನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ಟ್ರಾನ್ಸಿಟಿವ್ ಅಂತ ಕೇಳಿದರೆ ಈ ಥರ ಸಿಂಪಲ್ ಒಂದೇ ಒಂದು ಆರ್ಡರ್ ಪೇರ್ ತಗೊಂಡಿದ್ರೆ ಅದು ಟ್ರಾನ್ಸಿಟಿವ್ ಆಗಿಬಿಡುತ್ತೆ. ಓಕೆ, ಸ್ಟೂಡೆಂಟ್ಸ್ ನಿಮಗೆ ನಿಜವಾಗ್ಲೂ %% ಮ್ಯಾಥ್ಸಲ್ಲಿ ತೆಗಿಬೇಕಂದ್ರೆ ಈಗ ಸಿಲೆಬಸ್ ರೆಡ್ಯೂಸ್ ಆಗಿಂದ 80 ಔಟ್ ಆಫ್ 80 ನಿಮಗೆ ತೆಗಿಬೇಕಂತ ಅಂದ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ನನ್ನ ವೀಡಿಯೋಸ್ನ ಫಾಲೋ ಆಗ್ರಿ. ಯಾಕಂದರೆ ಚಾಪ್ಟರ್ ವೈಸ್ ಎಲ್ಲ ಮಿನಿಮಮ್ ಒಂದು 30 MCQs ಆದರೂ ಸಾಲ್ವ್ ಮಾಡ್ತೀನಿ. ಸಿಮಿಲರ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗೆ ಏನೇನು ಪ್ರಿಪೇರ್ ಆಗಬೇಕು, 3 ಮಾರ್ಕ್ಸ್ಗೆ ಏನೇನು ಪ್ರಿಪೇರ್ ಆಗಬೇಕು, 5 ಮಾರ್ಕ್ಸ್ ಕೆಲವೊಂದು ಡ್ಯಾಮ್ ಶ್ಯೂರ್ ಕ್ವಶನ್ಸ್ ಇರುತ್ತೆ. ಸೊ ಆ ಥರ ಎಲ್ಲ ನಿಮಗೆ ಟ್ರಿಕ್ಸ್ ಬೇಕಂದರೆ ಸೊ ನನ್ನ ವೀಡಿಯೋಸ್ ಫಾಲೋ ಆಗ್ರಿ. ಡೆಫಿನೆಟ್ಲಿ ನೀವು ಸ್ಕೋರ್ ಮಾಡೋದು ಸಕ್ಸಸ್ ಆಗ್ತೀರಾ. ಸೊ ಆಮೇಲೆ ನೀವು ಥ್ಯಾಂಕ್ಸ್ ಕೂಡ ಹೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಲೆಟ್ ಎಲ್ ಡಿನೋಟ್ ದಿ ಸೆಟ್ ಆಫ್ ಆಲ್ ಸ್ಟ್ರೈಟ್ ಲೈನ್ಸ್ ಇನ್ ಎ ಪ್ಲೇನ್. ಲೆಟ್ ಎ ರಿಲೇಷನ್ ಆರ್ ಬಿ ಡಿಫೈನ್ಡ್ ಬೈ LRM ಇಫ್ ಅಂಡ್ ಓನ್ಲಿ ಇಫ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್. ಅಂದರೆ ಎಲ್ ಎಮ್ ಅನೇ ಒಂದು ಆರ್ಡರ್ ಪೇರ್ ಇದ್ರೆ ಕಂಡೀಷನ್ ಏನಿರಬೇಕಂದ್ರೆ ಅದರಲ್ಲಿ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್ ಆಗಿರಬೇಕು. ಓಕೆ, ಸೊ ಪ್ಲೇನಲ್ಲಿ ಸ್ಟ್ರೈಟ್ ಲೈನ್ಸ್. ಈಗ ಫಸ್ಟ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂದರೆ ರಿಫ್ಲೆಕ್ಸಿವ್ ಅಂದರೆ ಏನು, ಸೇಮ್ ಎಲಿಮೆಂಟ್ಸ್ ತಗೋಬೇಕು, ಅಂದರೆ ಎಲ್ ಎಲ್ಲೇ ತಗೋಬೇಕು, ಒಂದೇ ಲೈನ್ ತಗೋಬೇಕು. ಸೊ ಒಂದೇ ಲೈನ್ ತಗೊಂಡಿದ್ರು ಕೂಡ ಕಂಡೀಷನ್ ಏನು ಸ್ಯಾಟಿಸ್ಫೈ ಆಗಬೇಕು, ಪರ್ಪೆಂಡಿಕ್ಯುಲರ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಈಗ ಒಂದೇ ಲೈನ್ ತಗೊಂಡಿದ್ರೆ ಆ ಲೈನ್ ಅದಕ್ಕೆ ಕೊಲಿನಿಯರ್ ಆಗುತ್ತೆ ಇಲ್ಲ ಪ್ಯಾರಲಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಬಿಟ್ಟು ಅದೇ ಲೈನ್ ಅದಕ್ಕೆ ಮತ್ತೆ ಪರ್ಪೆಂಡಿಕ್ಯುಲರ್ ಆಗಲ್ಲ, ಸೊ ರಿಫ್ಲೆಕ್ಸಿವ್ ಆಗಲ್ಲ. ಅರ್ಥ ಆಯ್ತಾ? ಅವ್ರ ಕಂಡೀಷನ್ ಏನು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಾವು ಈ ಥರ ಆರ್ಡರ್ ಪೇರ್ಸ್ ತಗೋಬೇಕು. ರಿಫ್ಲೆಕ್ಸಿವ್ ಅಂದರೆ ಯಾವಾಗಲೂ ಸೇಮ್ ಒಂದೇ ತಗೋಬೇಕು. ಸೊ ಇದರಲ್ಲಿ ಲೈನ್ಸ್ ಕೊಟ್ಟಿದ್ರಲ್ಲ ಒಂದೇ ಲೈನ್, ಬಟ್ ಆ ಲೈನ್ ಪರ್ಪೆಂಡಿಕ್ಯುಲರ್ ಆಗಲ್ಲ ಅದಕ್ಕೆ, ಸೊ ಇದು ರಿಫ್ಲೆಕ್ಸಿವ್ ಆಗಲ್ಲ. ನೆಕ್ಸ್ಟ್ ಸಿಮೆಟ್ರಿಕ್. ಈಗ ಇದು L1 ಅಲ್ಲೇ ಲೈನ್ L2ಗೆ ಪರ್ಪೆಂಡಿಕ್ಯುಲರ್ ಅಂತ ಅನ್ಕೊಳ್ಳಿ. ಇದು L1 L2ಗೆ ಪರ್ಪೆಂಡಿಕ್ಯುಲರ್. ಅಟ್ ದಿ ಸೇಮ್ ಟೈಮ್ L2 ಕೂಡ L1ಗೆ ಪರ್ಪೆಂಡಿಕ್ಯುಲರ್ ಆಗುತ್ತಲ್ಲ, ಸೊ ಇದು ಸಿಮೆಟ್ರಿಕ್ ಆಗುತ್ತೆ.
ನೆಕ್ಸ್ಟ್ ಟ್ರಾನ್ಸ್ ಟು ಅಂದ್ರೆ ಏನು, 3 ಲೈನ್ಸ್ ತಗೋಬೇಕು. ಅಂದ್ರೆ L1 ಪರ್ಪೆಂಡಿಕ್ಯುಲರ್ ಟು L2, ಓಕೆನಾ. ನೆಕ್ಸ್ಟ್ ಏನು, ಕಂಟಿನ್ಯೂಷನ್ L2 ಪರ್ಪೆಂಡಿಕ್ಯುಲರ್ ಟು L3, L1 ಪರ್ಪೆಂಡಿಕ್ಯುಲರ್ ಟು L2, L2 ಪರ್ಪೆಂಡಿಕ್ಯುಲರ್ ಟು L3. ಅವಾಗ L1 ಕೂಡ ಪರ್ಪೆಂಡಿಕ್ಯುಲರ್ ಟು L3 ಆಗಬೇಕು. ಬಟ್ ಇಲ್ಲಿ ನೋಡಿದರೆ L1 ಪ್ಯಾರಲಲ್ ಟು L3 ಆಗುತ್ತೆ, ಪರ್ಪೆಂಡಿಕ್ಯುಲರ್ ಕಂಡೀಷನ್ ಬರಲ್ಲ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಇದು ಓನ್ಲಿ ಸಿಮೆಟ್ರಿಕ್ ಅಷ್ಟೇ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಲೆಟ್ R be the relation in the set 1 2 3 4. So what type of relation it is? Okay, ಫಸ್ಟ್ ರಿಫ್ಲೆಕ್ಸ್ ಸಿಮೆಟ್ರಿಕ್ ಟ್ರಾನ್ಸ್ ಟು ಚೆಕ್ ಮಾಡೋಣ. ರಿಫ್ಲೆಕ್ಸ್ ಅಂದ್ರೆ ಏನು, 1 1 2 2 3 3 ಇರಬೇಕು, ಇದೆ. ಸಿಮೆಟ್ರಿಕ್ ಅಂದ್ರೆ ಏನು, ಅದಕ್ಕೆ ಆಪೋಸಿಟ್ಸ್ ಇದಾವೆ. ಟ್ರಾನ್ಸ್ ಟು ಅಂದ್ರೆ ಕಂಟಿನ್ಯೂಷನ್ಸ್ ಇರಬೇಕು, ಕಂಟಿನ್ಯೂಷನ್ಸ್ ಇಲ್ಲ. ಸೊ ದೆನ್ ಆಲ್ಸೋ ಇಟ್ ಈಸ್ ಟ್ರಾನ್ಸಿಟಿವ್. ಬಟ್ ಇದು ನೀವು ಇನ್ನೊಂದ್ಸಲ ಕ್ಲಿಯರ್ ಆಗಿ ನೋಡಿದ್ರೆ, ಸೊ ಸೆಟ್ 1 2 3 4 ಇದ್ದಾಗ 1 1 2 3 2 2 3 3 4 4 ಮಾತ್ರ ಇದೆ. ಅಂದ್ರೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಐಡೆಂಟಿಟಿ ರಿಲೇಷನ್. ಐಡೆಂಟಿಟಿ ಅಂದ್ರೆ ಓನ್ಲಿ ಸೇಮ್ ಎಲಿಮೆಂಟ್ಸ್ ಅಷ್ಟೇ ಇರುತ್ತೆ. 1 1 2 2 3 3 4 4. ಎವ್ರಿ ಐಡೆಂಟಿಟಿ ರಿಲೇಷನ್ ವಿಲ್ ಸ್ಯಾಟಿಸ್ಫೈ ಆಲ್. ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಗುತ್ತೆ, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗುತ್ತೆ, ಟ್ರಾನ್ಸ್ ಟು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ಯಾವಾಗಲೂ ಕೂಡ ಐಡೆಂಟಿಟಿ ರಿಲೇಷನ್ ಬಂದ್ರೆ ಅದು ಯಾವಾಗಲೂ ಕೂಡ ಈಕ್ವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಈಕ್ವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ರಿಲೇಷನ್ ಯಾವಾಗ ಈ 3 ಸ್ಯಾಟಿಸ್ಫೈ ಆಗುತ್ತೋ ಆ ರಿಲೇಷನ್ ಈಕ್ವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಇನ್ ಕೇಸ್ ಈ 3ರಲ್ಲಿ ಯಾವ್ದಾದ್ರು ಒಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೂ ಕೂಡ ಅದು ರಿಫ್ಲೆಕ್ಸ್ ಈಕ್ವ್ಯಾಲೆನ್ಸ್ ರಿಲೇಷನ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಒನ್. ಲೆಟ್ W denote the words in the English dictionary. Define the relation R such that they give an order pair x comma y. The words x and y have at least one letter in common. Okay, words ತಗೋಬೇಕು. Okay, x y. Okay, 2 ವರ್ಡ್ಸ್ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಗಾಡ್ ಅಂತ ಒಂದು, ಮೂನ್ ಅಂತ ಒಂದು, ಅಂದ್ರೆ ಅಟ್ ಲೀಸ್ಟ್ 1 ಲೆಟರ್ ಕಾಮನ್ ಆದ್ರೂ ಇರಬೇಕು. ಸೊ ಆ ತರ ವರ್ಡ್ಸ್ ತಗೋಬೇಕು. ಓಕೆ, ಸೊ ರಿಫ್ಲೆಕ್ಸ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಈಗ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಏನು, ಸೇಮ್ ಎಲಿಮೆಂಟ್ಸ್ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಕಾಮ್ ಎಕ್ಸ್ ಅನ್ನೋ 2 ವರ್ಡ್ ತಗೊಂಡಿದ್ನ ಅಂತ ಅನ್ಕೊಳ್ಳಿ. ಇದರಲ್ಲಿ ಸೇಮ್ ಎಲಿಮೆಂಟ್ಸ್ ಇರುತ್ತಲ್ಲ, ಅಟ್ ಲೀಸ್ಟ್ 1 ಏನು, ಟೋಟಲ್ ಎಲ್ಲ ಸೇಮ್ ಎಲಿಮೆಂಟ್ಸ್ ಇರುತ್ತಲ್ಲ. ಸೊ ರಿಫ್ಲೆಕ್ಸಿವ್ ಆಗುತ್ತೆ. ಅಂದ್ರೆ ಈ ರಿಲೇಷನ್ಸ್ ಆಗ್ಬೇಕಂದ್ರೆ ಈ ಕಡೆ ಏನಿರಬೇಕು, ಹ್ಯಾವ್ ಅಟ್ ಲೀಸ್ಟ್ 1 ಲೆಟರ್ ಆದ್ರೂ ಕಾಮನ್ ಇರಬೇಕು. ಬಟ್ ನಾವು ಸೇಮ್ ವರ್ಡ್ಸ್ ತಗೊಂಡಿದ್ರೆ, ಈಗ ಮಾಮ್ ಮಾಮ್ ಈ ತರ ಸೇಮ್ ವರ್ಡ್ಸ್ ತಗೊಂಡಿದ್ರೆ ಕಾಮನ್ ಇರುತ್ತಲ್ಲ. ಸೊ ಇದು ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಗಾಡ್ ಮೂನ್ ತಗೊಂಡಿದ್ದ ಅಂತ ಅನ್ಕೊಳ್ಳಿ. ಗಾಡ್ ಮೂನ್ಗೂ ಕಾಮನ್ ಇದ್ರೆ ಮೂನು ಗಾಡ್ ಕೂಡ ಕಾಮನ್ ಇರುತ್ತಲ್ಲ. ಸೊ ಇದು ಸಿಮೆಟ್ರಿಕ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಿಟಿವ್. ಗಾಡ್ ಮೂನ್ ಲುಕ್. ಓಕೆ, ಗಾಡ್ ಮೂನ್ಗೆ ಅಟ್ ಲೀಸ್ಟ್ 1 ಲೆಟರ್ ಕಾಮನ್ ಇದೆ, ಮೂನ್ಗೂ ಲುಕ್ ಕೂಡ ಅಟ್ ಲೀಸ್ಟ್ 1 ಲೆಟರ್ ಕಾಮನ್ ಇದೆ ಅಂತ ಅನ್ಕೊಳ್ಳಿ. ಅದು ಟ್ರಾನ್ಸಿಟಿವ್ ಆಗುತ್ತೆ, ಕೆಲವೊಂದ್ಸಲ ಆಗೋದಿಲ್ಲ. ಯಾಕಂದ್ರೆ ನೋಡಿ ಇದು ಪ್ರಕಾರ ಆಗುತ್ತೆ. ಯಾಕಂದ್ರೆ ಓ ಇದೆ, ಕಾಮನ್ ಇದೆ, ಓ ಕಾಮನ್ ಇದೆ ಅಂಡ್ ಓ ಕೂಡ ಕಾಮನ್ ಇದೆ. ಇದು ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಕೆಲವೊಂದ್ಸಲ ನೋಡಿದ್ರೆ ನೋಡಿ, ಈಗ ಗಾಡ್ ಅಂಡ್ ದೆನ್ ಮೂನ್. ಸೊ ಈ 2ಗೂ ಅಟ್ ಲೀಸ್ಟ್ 1 ಲೆಟರ್ ಕಾಮನ್ ಇದೆ ಅಲ್ಲ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೆಟ್ ಅಂತ ತಗೊಳ್ಳಿ. ಅಂದ್ರೆ ಈ 2ಗೂ ಕಾಮನ್ ಇದೆ ಏನು, ಓ. ಓಕೆ, ನೆಕ್ಸ್ಟ್ ಈ 2ಗೂ ಕಾಮನ್ ಇದೆ ಏನು, ಅಟ್ ಲೀಸ್ಟ್ 1 ಲೆಟರ್ ಇದೆ, ಕಾಮನ್ ಎನ್. ಬಟ್ ಈಗ ಈ 2ಗೂ ಕಾಮನ್ ಇದೆನಾ ನೋಡಿ, ಇದರಲ್ಲಿ ಜಿ ಓ ಡಿ ಇದೆ, ಇದರಲ್ಲಿ ಜಿ ಓ ಡಿ ಯಾವುದೂ ಇಲ್ಲ. ಅಂದ್ರೆ ಇದು ಟ್ರಾನ್ಸಿಟಿವ್ ಆಗಲ್ಲ ಕೆಲವೊಂದು ಕಂಡೀಷನ್ಸ್ ಅಲ್ಲಿ. ಬಟ್ ಅದೇ ನೀವು ಎಕ್ಸಾಮ್ ಬರಿಬೇಕಾದ್ರೆ ಈ ತರ ಕಂಡೀಷನ್ಸ್ ಅಷ್ಟೇ ತಗೊಂಡಿದ್ರೆ ಓಕೆ ಟ್ರಾನ್ಸಿಟಿವ್ ಅಂತ ಅನ್ಸುತ್ತೆ. ಬಟ್ ಈ ತರ ಥಿಂಕ್ ಮಾಡಿ ಯಾವ ಕೇಸಸ್ ಅಲ್ಲಿ ಟ್ರಾನ್ಸಿಟಿವ್ ಆಗಲ್ಲ. ಸೊ ಆ ತರ ಥಿಂಕ್ ಮಾಡಿ, ಇನ್ ಕೇಸ್ ನಿಮಗೆ ಐಡಿಯಾ ಸಿಕ್ಕಿದ್ರೆ ಈ ತರ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇದು ಟ್ರಾನ್ಸಿಟಿವ್ ಆಗಲ್ಲ. ಇಟ್ ವಿಲ್ ಬಿ ಓನ್ಲಿ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇಲ್ಲಿ ತನಕ ಕ್ವೆಶನ್ಸ್ ಏನಂದ್ರೆ, ಸೊ ರಿಲೇಷನ್ಸ್ ಇಂದ ಸೊ ಸ್ಟಾರ್ಟಿಂಗ್ 1 to 14 ಕ್ವೆಶನ್ಸ್ ನಾವು ರಿಲೇಷನ್ಸ್ ಅಂತ ಟಾಪಿಕ್ ಮೇಲೆ ಮಾಡಿದೆ. ಸೊ ನೆಕ್ಸ್ಟ್ ರಿಮೈನಿಂಗ್ ಕ್ವೆಶನ್ಸ್ ಎಲ್ಲ ಕೂಡ ಫಂಕ್ಷನ್ಸ್ ಟಾಪಿಕ್ ಮೇಲೆ ಇರುತ್ತೆ. ಓಕೆ, ಈ ಫಂಕ್ಷನ್ಸ್ ಕ್ವೆಶನ್ಸ್ ಎಲ್ಲ ಕೂಡ ನಿಮಗೆ ಪಾರ್ಟ್ 2 ವಿಡಿಯೋಲಿ ಸಿಗುತ್ತೆ. ನಥಿಂಗ್ ಬಟ್ ಈಗ ನಾನು ವಿಡಿಯೋಸ್ ಯಾವ ಥರ ಮಾಡ್ತಿದ್ದೀನಿ ಅಂದರೆ, ಈಗ ನಿಮಗೆ ಒಂದ್ಸಲ ವೆಯ್ಟೇಜ್ ನೋಡಿದರೆ ಫಸ್ಟ್ 1 ಮಾರ್ಕ್ ಕ್ವೆಶನ್ಸು 20 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 15 MCQs ಮತ್ತು 5 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಅಲ್ಲ.
ಸೊ ಈ 15 MCQs ಪಾಸಿಬಿಲಿಟಿ ಕ್ವಶನ್ಸ್ ಏನೇನಿದೋ ಸೊ ಒಂದೊಂದು ಪಾರ್ಟ್ ವಿಡಿಯೋ ಮಾಡ್ತೀನಿ. ಸೊ ಇವಾಗ ತನಕ ಮಾಡಿರೋ ರಿಲೇಷನ್ಸ್ ಅನ್ನೋ ಟಾಪಿಕ್, ಸೊ ಒಂದು MCQ ಬರುತ್ತೆ. ಸೊ ಇನ್ನೊಂದು MCQ ಏನು, ಈ ರಿಲೇಷನ್ಸ್ ಫಂಕ್ಷನ್ಸ್ ಅನ್ನೋ ಟಾಪಿಕ್. ಓಕೆ, ಸೊ ಅಂದರೆ ರಿಲೇಷನ್ಸ್ದು MCQ1 ವಿಡಿಯೋ ಅಂತ, ಈ ಫಂಕ್ಷನ್ಸ್ ಇಂದ ಬರೋ ವಿಡಿಯೋ ಸೊ MCQ2 ಅಂತ. ಸೊ ಈ ತರ ನಿಮಗೆ 15 MCQs ಕೂಡ 15 ವಿಡಿಯೋಸ್ ಬರುತ್ತೆ. ಸೊ ಎಲ್ಲದೂ ಓದಿದ್ರೆ ನೀವು 15 ಕ್ವಶನ್ಸ್ ಕೂಡ ಅಟೆಂಡ್ ಮಾಡ್ಬೋದು, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಅದೇ ತರ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಕೂಡ 5 ಫಿಲ್ಲಿಂಗ್ ದ ಬ್ಲಾಂಕ್ಸ್, FIB1 ಅಂತ, FIB2 ಅಂತ. ಸೊ ಈ ತರ ಎಲ್ಲ ವಿಡಿಯೋಸ್ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೊ ಆ ಪ್ಲೇ ಲಿಸ್ಟ್ ನೇಮ್ ಏನಂದ್ರೆ ಸೆಕೆಂಡ್ PUC ಟಾರ್ಗೆಟ್ 80 ಔಟ್ ಆಫ್ 80 ಅಂತ, 80/80. ಸೊ ಈ ಪ್ಲೇ ಲಿಸ್ಟ್ ಅಲ್ಲಿ ನೋಡಿದ್ರೆ ಎಲ್ಲ MCQs ಆಗಲಿ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಆಗಲಿ, ಈ ತರ ಸ್ಕೋರ್ ಮಾಡೋಕ್ಕೆ ಏನೇನು ಪಾಸಿಬಿಲಿಟೀಸ್ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.